ನಿನ್ ತಮ್ಮಂಗೆ ಏನಾಗದೋ ಒಂದು ವಾರದಿಂದ ಸಪ್ಪ ಕೂತವನಲ್ಲ, ಊಟ ತಿಂಡಿ ಏನು ಮಾಡ್ತಾರೆ, ಏನಾರು ಕೇಳಿದ್ರೆ ಏನು ಇಲ್ಲ ಅಂತ ಹೇಳ್ತಾನಲ್ಲ. ಅಮ್ಮ ನನಗೇನಮ್ಮ ಗೊತ್ತು, ಕೇಳಿ ನೋಡ್ತೀನಿ ಇರಮ್ಮ. ಧನು ಬಾರಪ್ಪ ಇಲ್ಲಿ. ಏನ್ ಹೇಳಿ ಅಣ್ಣ? ಯಾಕಪ್ಪ ಒಂದು ವಾರದಿಂದ ಸಪ್ಪಗಿದೆಯಂತೆ, ಊಟನೂ ಸರಿಯಾಗಿ ಮಾಡ್ತಾ ಇಲ್ವಂತೆ? ಏನಿಲ್ಲ ಅಣ್ಣ. ನಿಮ್ಮ ಅಣ್ಣ ಕಣ, ನಾನು ನಿನ್ ಕಣ್ಣಲ್ಲೆಲ್ಲ ಅರ್ಥ ಆಗುತ್ತೆ. ಏನಾಯ್ತು ಹೇಳು. ಅಣ್ಣ ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದೀನಿ. ಅಮ್ಮನ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅಮ್ಮ ತುಂಬಾ ಸ್ಟ್ರಿಕ್ಟು. ನಿನ್ನ ಹತ್ರ ಹೇಳ್ಕೊಳಕ್ ಏನು ಇಲ್ಲ ಅಣ್ಣ, ಎಲ್ಲ ಹೇಳ್ಕೊಂಡ್ಬಿಡ್ಬೋದು. ಬಟ್ ಅಮ್ಮನ ಹತ್ರ ಹೇಳ್ಕೊಳಕ್ ಹೋದ್ರೆ ಎಲ್ಲಿ ನನ್ನ ಪ್ರೀತಿನ ರಿಜೆಕ್ಟ್ ಮಾಡ್ಬಿಡುತ್ತೆ ಅಂತ ಭಯ ಅಣ್ಣ. ಅಷ್ಟಕ್ಕೆ ತಲೆ ಕೆಡ್ಸ್ಕೊಂಡಿದ್ಯಾನೋ? ಅಮ್ಮ ನಿನ್ನ ಹತ್ರ ಸ್ಟ್ರಿಕ್ಟ್ ಆಗಿರೋದು ನೀನು ಚೆನ್ನಾಗಿ ಓದ್ಲಿ ಅಂತ. ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಬಿಡು. ಧನು, ಏನಮ್ಮ? ನಿಮ್ಮಣ್ಣ ಎಲ್ಲಾನು ಹೇಳ್ದೆ ಕಣಪ್ಪ. ನೀವು ಹುಡುಗಿ ಇಷ್ಟಪಡ್ತಾ ಇರೋದು ನನ್ನ ಹತ್ರ ಯಾಕಪ್ಪ ಮುಚ್ಚಿಕ್ತೆ? ಲವ್ ಮ್ಯಾರೇಜ್ ಅಂದ್ರೆ ಆಗಲ್ವಲ್ಲಮ್ಮ ನಿನಗೆ, ಅದಕ್ಕೆ ಭಯ ಪಡ್ಕೊಂಡು ನಿನ್ನ ಹತ್ರ ಏನು ಹೇಳಿಲ್ಲ ಕಣಮ್ಮ. ಯಾರಪ್ಪ ನಿಂಗೆ ಹೇಳಿದ್ದು? ನನ್ನ ಥರನೇ ತಾಯಿ ಪ್ರೀತಿ ಕೊಡೋ ಹುಡುಗಿ ನಿಂಗೂ ಸಿಗ್ತಾಳೆ, ನಿನ್ನನ್ನು ಅಷ್ಟು ಇಷ್ಟಪಡ್ತಾಳೆ ಅಂತ ನಂಗಿದ್ರೆ ಆ ಪ್ರೀತಿ ನಾನು ಆಕ್ಸೆಪ್ಟ್ ಮಾಡ್ತೀನಿ ಕಣಪ್ಪ. ಹ್ಞೂ ಕಣಮ್ಮ, ನಿನ್ ಥರನೇ ಪ್ರೀತಿ ಮಾಡ್ತಾಳೆ, ತುಂಬಾ ಒಳ್ಳೆ ಹುಡುಗಿ. ಪ್ರೀತಿ ಒಂದೇ ಅಲ್ಲ ಕಣಪ್ಪ, ಎಜುಕೇಶನ್ ಮುಗಿಸಿ ಒಂದು ಕೆಲಸ ತೊಗೊಂಡು ಸೆಟ್ಲ್ ಆಗೋ ಜೀವನದಲ್ಲಿ, ಆಮೇಲೆ ನಾನೇ ನಿಂತು ಮದುವೆ ಮಾಡಿಸ್ತೀನಿ ಕಣಪ್ಪ.